ನಾವು ಬಂದ ಮೇಲೆ 26, 27ರವರೆಗೆ ಸುಮಾರು ROB RUBಗಳನ್ನು ಮಾಡೋದಕ್ಕೆ ಬರೀ ROB RUB ಮಾಡೋದಕ್ಕೆ ಇಕ್ಬಾಲ್ ಹುಸೇನ್ ಅವರೇ ಮೇಲ್ ಸೇತುವೆ ಕೆಳ ಸೇತುವೆ ಮಾಡೋದಕ್ಕೆ 8,225 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಅದಲ್ಲದೆ ಇವತ್ತು ನಾವು 2014ರಿಂದ 2014ರವರೆಗೆ ಏನೇನು ಕೆಲಸ ಕಾರ್ಯಗಳಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ 2014ರಿಂದ 2024ರವರೆಗೆ ಇಡೀ ದೇಶದಲ್ಲಿ 14,026 ಮೇಲ್ಸೇತುವೆ ಕೆಳ ಸೇತುವೆಗಳನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾರತ ಸರ್ಕಾರದ ಹಣದಿಂದ 14,000 ಕೋಟಿ ರೂಪಾಯಿ ಮೇಲ್ಸೇತುವೆ ಕೆಳ ಸೇತುವೆಯನ್ನು ಮಾಡಿದ್ದೇವೆ. ಅದರಲ್ಲಿ ಕರ್ನಾಟಕವು ಕೂಡ 777 ಮೇಲ್ಸೇತುವೆ ಕೆಳ ಸೇತುವೆಗಳನ್ನು ಮುಗಿಸಿದ್ದೇವೆ. ಇನ್ನು ಒಂದು ವರ್ಷದಲ್ಲಿ ಇನ್ನೂ ಕೂಡ 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬೆಂಗಳೂರಿಗೆ ಹೊಂದ್ಕೊಂಡಿರ್ತಕ್ಕಂಥ 130, 140 ಮೇಲ್ಸೇತುವೆ ಕೆಳ ಸೇತುವೆಗಳನ್ನು ಮುಗಿಸ್ತಾ ಇದ್ದೀವಿ. ಇದು ಕೇವಲ ಯಾವುದೇ ಒಂದು ಪಾರ್ಟಿಗೋಸ್ಕರ ಅಲ್ಲಿ ಒಂದು ಪಕ್ಷಕ್ಕೋಸ್ಕರ ಅಲ್ಲ. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು. ಇದು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ದೂರದೃಷ್ಟಿಯ ಚಿಂತನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ವಂದೇ ಭಾರತ್ ಟ್ರೈನು, ನಮ್ಮಲ್ಲಿ 13 ವಂದೇ ಭಾರತ್ ಟ್ರೈನ್ ಓಡಾಡ್ತಾ ಇದೆ. ಪಕ್ಕದ ತಮಿಳುನಾಡಿನಲ್ಲಿ 11 ಓಡಾಡ್ತಾ ಇದ್ದೀವಿ. ಇವತ್ತು ಯಾವ್ಯಾವ ರೀತಿ ನಾವು ಯಾವ್ಯಾವುದಕ್ಕೆ ಡಬ್ಲಿಂಗ್ ಲೈನ್ಗಳು ಕೇವಲ 2 ಲೈನ್ ಇತ್ತು, ಈ 2 ಲೈನನ್ನು 4 ಲೈನ್ ಮಾಡ್ತಕ್ಕಂಥ ಅದಕ್ಕೆ ಮೈಸೂರು ಬೆಂಗಳೂರು ಇವತ್ತೇನು 2 ಲೈನ್ ಇದೆ, ಇದು 4 ಲೈನ್ಗಳಾಗ್ತಾ ಇದೆ. ನೋಡಿ ನಿಜವಾಗ್ಲೂ ಚಪ್ಪಾಳೆ ಎಷ್ಟು 1000 ಕೋಟಿ ಖರ್ಚಾಗ್ತದೆ ಗೊತ್ತಿರಪ್ಪ ನಿಮಗೆ. ಮಾತಾಡ್ತಾರೆ ರೈಲ್ ಬಿಡ್ತಾರೆ ಅಂತ. ರೈಲ್ ಬಿಡೋದೇನಿದ್ರು ಕೂಡ ಟ್ರ್ಯಾಕ್ ಮೇಲೆ ಮಾತ್ರನೇ, ಜನ ಬಿಡೋ ರೈಲು ಇಲ್ಲಿ ಓಡೋದಿಲ್ಲ. ಟ್ರ್ಯಾಕ್ ಇದ್ರೆ ಮಾತ್ರ ರೈಲ್ ಹೋಗೋದು. ಇಕ್ಬಾಲ್ ಹುಸೇನ್ ಅವರೇ, ಟ್ರ್ಯಾಕ್ ಇಲ್ಲ ಅಂದ್ರೆ ರೈಲ್ ಹೋಗೋದಿಲ್ಲ. ಆ ರೈಲ್ ಹೋಗೋದು ಬೇರೆವು, ಅದು ನಮಗೆ ಗೊತ್ತಿಲ್ಲ ಹೆಂಗ್ ಹೋಗುತ್ತೋ ಅನ್ನೋದು. ಟ್ರೈನ್ ಏನಾದ್ರು ಒಂದು ಸ್ವಲ್ಪ ಟ್ರ್ಯಾಕ್ ಇಲ್ಲ ಅಂದ್ರೆ ಎಲ್ಲೂ ಟ್ರ್ಯಾಕ್ ಹೋಗಾಯ್ತದೆ ಯಜಮಾನ್ರೆ. ಆ ಟ್ರ್ಯಾಕ್ ಇರೋದ್ರಿಂದನೇ ರಾಷ್ಟ್ರದ ಪ್ರಧಾನಮಂತ್ರಿ ದೇಶವನ್ನ ಸಂಪತ್ಭರಿತ ರಾಷ್ಟ್ರ, ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ರಾಷ್ಟ್ರ. ಈ ರಾಷ್ಟ್ರಕ್ಕೆ ಎಲ್ಲ ಒಂದು ಕಡೆ ಭವಿಷ್ಯ ಇದೆ ಅನ್ನೋದಕ್ಕೆ ನಿನ್ನೆ ತಾನೇ ತೀರ್ಮಾನ ಆಗಿರ್ತಕ್ಕಂಥ ತೀರ್ಮಾನವನ್ನು ಕೂಡ ನೀವು ಕಂಡಿದ್ದೀರಾ. ಜೋರಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಚಪ್ಪಾಳೆ ನೋಡಿ, ಇದು ಬೇಕಾಗಿರ್ತಕ್ಕಂಥದ್ದು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.